ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿ ಮೆಥಡ್ಡು, ಹಾಗೆ ಬ್ಲೌಸ್ ಕಟಿಂಗಲ್ಲಿ ನಾವೆಲ್ಲ ಹಿಂದೆಲ್ಲ ಕಲ್ತಿದ್ದಾಗ ಇದೇ ರೀತಿ ಕಟಿಂಗ್ ಕಲ್ತಿದ್ವಿ ಸ್ನೇಹಿತರೆ. ನೋಡಿ ಆ ರೀತಿ ಇವತ್ತು ನಿಮಗೆ ಯಾವ ರೀತಿ ಕಟ್ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇದರಲ್ಲಿ ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಹಾಕಿ ಕಟ್ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ. ನೋಡಿ ನಾವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ನಮ್ಗೆ ಇದೇ ಥರನೇ ಹೇಳ್ಕೊಟ್ಟಿದ್ರು ಸ್ನೇಹಿತರೆ. ನೋಡಿ ಇವಾಗ ನಾವು ಮೆಜರ್ಮೆಂಟ್ ತಗೋಬೇಕಾದ್ರೆ ನೋಡಿ ಫ್ರಂಟ್ ಸೈಡಿಂದ ಮೆಜರ್ಮೆಂಟ್ ತಗೊಂತಿದ್ದೀವಿ ಸ್ನೇಹಿತರೆ. ನೋಡಿ ಫ್ರಂಟ್ ಸೈಡಿಂದ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು ಸ್ನೇಹಿತರೆ. ನೋಡಿ ಫ್ರಂಟ್ ಸೈಜಿಂದ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಾಗ ನೋಡಿ ಎಷ್ಟಿದೆ ಅಂದರೆ ಸ್ನೇಹಿತರೆ, ನೋಡಿ ಇದು 9.25 ಇದೆ. ನೋಡಿ 9.25 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದಕ್ಕೆ ನಾವು 1/4 ಇಂಚನ್ನು ಆ್ಯಡ್ ಮಾಡಿ ನಾವು ಇಲ್ಲಿ ತಗೋಬೇಕಾಗತ್ತೆ. ನೋಡಿ ಸ್ನೇಹಿತರೆ, ನೋಡಿ ಫ್ರಂಟು ಬ್ಯಾಕು ನಾವು ಅಷ್ಟೇ ತಗೊಂಡ್ರೆ ಸಾಕು. ನೋಡಿ ಇದು ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ, ಇದನ್ನು ಅದೇ ಥರ ಸೇಮ್ ಸ್ಟಿಚ್ ಮಾಡಿದ್ದಾರೆ ಅವರು. ಏನಕ್ಕಂದರೆ ನೋಡಿ ಗ್ಯಾಪ್ ಇದೆ ಸ್ನೇಹಿತರೆ, ಇದು ಸುಮಾರು ಇದು ನೋಡಿ 1.5 ಇಂಚಿನಷ್ಟು ಗ್ಯಾಪ್ ಇದೆ. ಇದೇ ಗ್ಯಾಪೇ ನಾವು ಬರೋದು ಸ್ನೇಹಿತರೆ. ನೋಡಿ ಈ ಥರ ಫ್ರಂಟಲ್ಲಿ ಮೆಜರ್ಮೆಂಟ್ ತಗೊಂಡು ಎರಡನ್ನೂ ಫ್ರಂಟು ಬ್ಯಾಕು ಸೇರಿ ಕಟ್ ಮಾಡಿದಾಗ ತುಂಬ ಈಸಿ ಸ್ನೇಹಿತರೆ. ನೋಡಿ ಇದು ಹೊಸಬರಾದರೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ನೋಡಿ ಇದು 9.25 ಚೆಸ್ಟ್ ಮೆಜರ್ಮೆಂಟ್ ಇದೆ. ಉದ್ದ ನಂತರ ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಫಸ್ಟಿಗೆ ನಾವು ಏಕ್ ಪೀಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರಂಟು ಬ್ಯಾಕು ಎರಡನ್ನೂ ಒಂದೇ ಸಾರಿ ಕಟ್ ಮಾಡೋದ್ರಿಂದ ಏಕ್ ಪೀಸ್ ಕಟ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ನಾನು ಒಂದು ಫೋಲ್ಡ್ ಹಾಕೊಂಡಿದ್ದೀನಿ ಈ ಥರ. ನೋಡಿ ಫೋಲ್ಡ್ ಈ ಥರ ಹಾಕೊಂಡಿದ್ದೀನಿ. ಇವಾಗ ನೋಡಿ 9.25 ನಮಗೆ ರೆಡಿ ಇದೆ ಸ್ನೇಹಿತರೆ ಇದು. ಓಕೆ, ಇದಕ್ಕೆ 1/4 ಇಂಚ್ ಆ್ಯಡ್ ಮಾಡಿದರೆ 10.5 ಆಗುತ್ತೆ. 10.5 ಪ್ಲಸ್ ನಮಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು, ಅಲ್ಲಿಗೆ 11, 12. ನೋಡಿ 12 ಇಂಚು ಅಗಲ ನೋಡ್ಕೊಂಬಿಡಿ ಸ್ನೇಹಿತರೆ. ಇವಾಗಲೇ ನಮಗೆ ಬಟ್ಟೆನೂ ಉಳಿಯುತ್ತೆ ಈ ಥರ ಕಟ್ ಮಾಡೋದ್ರಿಂದ. ನೋಡಿ 12 ಇಂಚು ನಾನು ಅಗಲ ತಗೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಫ್ರಂಟು ಬ್ಯಾಕು ಎರಡನ್ನೂ 12 ಇಂಚೆ ತಗೊಂಡ್ರೆ ಸಾಕಾಗುತ್ತೆ. ನೋಡಿ ಸ್ನೇಹಿತರೆ, 12 ಇಂಚು ನಾನು ಅಗಲ ತಗೊಂಡಿದ್ದೀನಿ. ಇದನ್ನು ಉದ್ದ ನೋಡಿ, ಉದ್ದ ನೋಡ್ಕೊಂಬಿಡಿ ಸ್ನೇಹಿತರೆ, ಇದು ಇಲ್ಲ ಅಂತೇಳಿ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸ್ನೇಹಿತರೆ ನೋಡಿ ಇದು ನಾನು ಸಿಂಗಲ್ ಫೋಲ್ಡ್ ಹಾಕೊಂಡು ಏಕ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಉದ್ದ ನಮ್ಗೆ ಎಷ್ಟು ಬೇಕು, ಡಬಲ್ ಫೋಲ್ಡ್ ಮಾಡಿದಾಗ ಎಷ್ಟು ಬೇಕು ಅಂತೇಳಿ ಅಷ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅಗಲನೂ ಕೂಡ ನಾನು ಮೆಜರ್ಮೆಂಟ್ ತಗೊಂಡೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 9.25 ರೆಡಿ ಇದೆ. ಅದಕ್ಕೆ 1/4 ಇಂಚ್ ಆ್ಯಡ್ ಮಾಡಿದರೆ ನಮಗೆ 10.5 ಆಗುತ್ತೆ. 10.5ಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿದರೆ 12 ಇಂಚು ಆಗಲ್ಲ. ಟೋಟಲ್ 12 ಇಂಚ್ ಆಗಲ್ಲ ತಗೊಂಡಿದ್ದೀನಿ. ಫ್ರಂಟಿಗೂ ಬ್ಯಾಕು ಅಷ್ಟೇ, ಸೇಮ್ ಟು ಸೇಮ್, ಇದರಲ್ಲಿ ಏನೇನು ಚೇಂಜಸ್ ಇಲ್ಲ ಸ್ನೇಹಿತರೆ. ನೋಡಿ ಇವಾಗ ನಾನು ಫೋಲ್ಡಿಂಗ್ ಮಾಡ್ಕೊಂಡ ನಂತರ ನೋಡಿ ಇದು ಫ್ರಂಟು, ಅದು ಬ್ಯಾಕು ಕೆಳಗಡೆ, ಅದು ಎಷ್ಟಾರು ಬರಲಿ ತೊಂದರೆ ಇಲ್ಲ. ಫ್ರಂಟ್ ಮಾತ್ರ ನೀವು ಕರೆಕ್ಟಾಗಿ ಇಟ್ಕೊಂಬಿಡಿ ಸ್ನೇಹಿತರೆ. ನೋಡಿ ಫ್ರಂಟ್ ಮಾತ್ರ ಕರೆಕ್ಟಾಗಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಬ್ಲೌಸ್ ಮೆಜರ್ಮೆಂಟ್ ತಗೋಣ. ನೋಡಿ ಬ್ಲೌಸಲ್ಲಿ ಎಷ್ಟು ಉದ್ದ ಇದೆ ಅಂತ ನೋಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಬ್ಲೌಸಲ್ಲಿ ಉದ್ದ ಬಂದು 13.5 ಇಂಚ್ ಇದೆ. ನೋಡಿ ಸ್ನೇಹಿತರೆ, ಇದು 13.5 ಇಂಚು ಉದ್ದ ಇದೆ. ನೋಡಿ 13.5ಗೆ ಸ್ನೇಹಿತರೆ ನೋಡಿ ಮೊದಲಿಗೆ ನಾವು ನೋಡಿ ಇಲ್ಲಿಗಿದೆ ಫ್ರಂಟ್ ಪಾರ್ಟ್, ಇದು ಫ್ರಂಟ್ ಪಾರ್ಟು, ಇದು ಬ್ಯಾಕ್ ಪಾರ್ಟು. ಬ್ಯಾಕ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಫ್ರಂಟ್ ಪಾರ್ಟಲ್ಲಿ ಮಾತ್ರ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದರಲ್ಲಿ ಕೆಳಗಡೆಗೆ ನಾನು 1.5 ಇಂಚಿನಷ್ಟು ಒಂದು ಮಾರ್ಕ್ ಹಾಕಂತಿದ್ದೀನಿ. ನೋಡಿ 1.5 ಇಂಚಿಗೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ಇದು ಈ ಥರ ಹಾಕೊಂಬಿಡಿ ಎಲ್ಲ ಪ್ರತಿಯೊಂದು ಬ್ಲೌಸಿಗೂ ಅಷ್ಟೇ. ಈ ಥರ 1.5 ಇಂಚ್ ಮಾರ್ಜಿನನ್ನು ಕೆಳಗಡೆ ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ ಇದು ಫ್ರಂಟ್ ಪಾರ್ಟ್, ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ನಮಗೆ ಬ್ಲೌಸ್ ಉದ್ದ ಬಂದು 13.5 ಇದೆ. ನೋಡಿ 13.5ಗೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ಸೇರಿ 14 ಇಂಚನ್ನು ನೋಡಿ ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಕರೆಕ್ಟಾಗಿ ಇಲ್ಲಿವರೆಗೂ ಬರ್ತಾ ಇದೆ ಇದು. ನೋಡಿ 13.5 ಇಲ್ಲಿಗಿದೆ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ. ಟೋಟಲ್ ನೋಡಿ 14 ಇಂಚ್ ಇಟ್ಕೊಂಡಿದ್ದೀನಿ. ಇದು ಮಾರ್ಜಿನ್ ಬಿಟ್ಟು, ಇದು ಮಾರ್ಜಿನ್ 1.5 ಇಂಚು ಮಾರ್ಜಿನ್ ರೆಡಿ ಇದೆ. ನೋಡಿ ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ನೀವು ಅನ್ಕೋಬೋದು, ನೋಡಿ ಕೆಳಗಡೆನೂ ಕೂಡ 13.5 ಇಂಚ್ ಏನು ಲೈನಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿವಿ. ನೋಡಿ ಕೆಳಗಡೆ ಕೂಡ ಇಲ್ಲಿ ಅದೇ ಮಾರ್ಕ್ ಮಾಡ್ಕೊಳ್ರಿ, ಇಲ್ಲಿ ಅಷ್ಟೇ. ನೋಡಿ ಏನಕ್ಕಂದ್ರೆ ಸ್ನೇಹಿತರೆ, ನೋಡಿ ಇದು ಬ್ಯಾಕ್ ಸೈಡಿಂದು ಎಂಡ್ ಕೂಡ ಇದೆ. ನೋಡಿ ಇಲ್ಲಿಗೂ ಕೂಡ ಇದು ಬ್ಯಾಕ್ ಸೈಡ್ ಎಂಡ್ ಆಗುತ್ತೆ. ಇದ್ರ ನಂತರ ಬಿಟ್ಕೊಳೋದೆಲ್ಲ ನೀವು ಲೈನಿಂಗ್ ಬ್ಲೌಸ್ ಆದರೆ ಅರ್ಧ ಇಂಚ್ ಬಿಟ್ಕೊಳ್ರಿ, ಇಲ್ಲ ಅಂದ್ರೆ 1 ಇಂಚ್ ಬಿಟ್ಕೋಬೋದು. ಇಲ್ಲ ಅಂದರೆ ಪಟ್ಟಿ ಮಾಡ್ತೇವೆ ಅಂದರೆ 2 ಇಂಚು 3 ಇಂಚು
ನೀವು ಎಷ್ಟಾದರೂ ಪಟ್ಟಿ ಬಿಟ್ಕೋಬೋದು. ಇದು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ನಾನು ಎಕ್ಸ್ಟ್ರಾ ಆನಂತರ ಕಟ್ ಮಾಡ್ಕೊತೀನಿ. ಬಟ್ ಇಲ್ಲಿಗೆ 13.5 ಇಂಚು ಬ್ಯಾಕ್ ಸೈಡ್ ಕೂಡ ಇಲ್ಲಿ ಎಂಡ್ ಆಗಿದೆ ನೋಡಿ. ಇದು ಫ್ರಂಟಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್. ಏನಕ್ಕೋಸ್ಕರ ಅಂದರೆ ನೋಡಿ ಬೆಲ್ಟ್ಗೆಲ್ಲ ನಾವು ಮಾರ್ಜಿನ್ ಬೇಕಾಗುತ್ತಲ್ಲ ಸ್ನೇಹಿತರೆ. ನೋಡಿ ಎಕ್ಸ್ಟ್ರಾ ಮತ್ತೆಲ್ಲಿ ಎಕ್ಸ್ಟ್ರಾ ಬೆಲ್ಟ್ ಕಟ್ ಮಾಡ್ಕೊಳೋದು ಏನು ಪ್ರಮೇಯ ಬರಲ್ಲ. ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ಕೂಡ ಇದನ್ನು ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಇವಾಗ ನಾನು ಅಳತೆ ಬ್ಲೌಸ್ ತಗೊಂಡು ಮೆಜರ್ಮೆಂಟ್ ನೋಡೋಣ. ನೋಡಿ ಸ್ನೇಹಿತರೆ ತುಂಬ ಈಸಿ ಮೆಥಡ್ ಇದು. ನಮಗೆಲ್ಲ ಇದನ್ನೇ ಹೇಳ್ಕೊಟ್ಟಿದ್ರು ನಾವು. ಬಟ್ ಇವಾಗೆಲ್ಲ ಚೇಂಜಸ್ ಮಾಡ್ಕೊಂಡಿದ್ದೀವಿ, ನಾವು ಕೂಡ ಚೇಂಜಸ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ ಇವಾಗ ನಾನು ಉಕ್ಸ್ ಪಟ್ಟಿ ತಗೊಂಡಿದ್ದೀನಿ ನೋಡಿ. ಇದು ಉಕ್ಸ್ ಪಟ್ಟಿನ ನೋಡಿ 1.5 ಇಂಚ್ ಏನು ಕೆಳಗಡೆ ಮಾರ್ಜಿನ್ ಬಿಟ್ಟಿದ್ದೀವಿ ಸ್ನೇಹಿತರೆ. ನೋಡಿ ಇಲ್ಲಿವರೆಗೂ ಇದೆ ಇದು ಫ್ರಂಟ್ ಪಾರ್ಟಲ್ಲಿ. ಇಲ್ಲಿಂದ ನಾವು ಉಕ್ಸ್ ಪಟ್ಟಿನ ಈ ಥರ ಇಟ್ಕೊಂಬಿಡಿ ನೋಡಿ ಮಾರ್ಕಿಂಗಿಗೋಸ್ಕರ. ಇದು ಬೇಡ ಸ್ನೇಹಿತರೆ. ಇದು ಏನಕ್ಕಂದರೆ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಇಲ್ಲಿ ಕೂಡ ಮೂರು ಹತ್ರ ಸ್ಟಿಚಿಂಗ್ ಮಾರ್ಜಿನ್ 1.5 ಇಂಚ್ ಕರೆಕ್ಟಾಗಿ ಆಗುತ್ತೆ. ಅದು ನಾವು ಕರೆಕ್ಟಾಗಿ ಅರ್ಧ ಇಂಚ್ ಹಿಡಿಬೇಕು ಸ್ನೇಹಿತರೆ. ಇದು ಅರ್ಧ ಇಂಚ್ ಹಿಡಿದಾಗ 1.5 ಇಂಚ್ ಲೆಸ್ ಆಗಿ ನಮಗೆ ಪಟ್ಟಿ ಇಲ್ಲಿಂದ ರೆಡಿ ಸಿಗುತ್ತೆ ನೋಡಿ. ಈ 1.5 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿವಿ ಇಲ್ಲಿಂದ ನೋಡಿ ಇದನ್ನು ನೀಟಾಗಿ ಇಟ್ಕೊಂಬಿಡಿ ನೋಡಿ. 1/4 ಇಂಚ್ ಮಾರ್ಜಿನಲ್ಲಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೇಲಕ್ಕೆ ತಗೊಂಡಿದ್ದೀನಿ ನೋಡಿ, ಒಂದು 1/4 ಇಂಚು ಆಯಿತಾ. ನೋಡಿ ಸ್ನೇಹಿತರೆ ಇವಾಗ ಈ ಬ್ಲೌಸ್ ಪ್ರಕಾರ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿದ್ದಿಲ್ಲ ಅಂತ ನೋಡ್ಕೊಂಬಿಡಿ. ಅಳತೆ ಬ್ಲೌಸ್ ಇಟ್ಟರೆ ಸಾಕು ಸ್ನೇಹಿತರೆ. ಈ ಥರ ನೋಡಿ ಪರ್ಫೆಕ್ಟಾಗಿ ಬರುತ್ತೆ. ಇದು ತುಂಬ ಓಲ್ಡ್ ಮೆಥಡ್ ಸ್ನೇಹಿತರೆ. ಇದು ನೋಡಿ ಇಲ್ಲಿಗೆ ಕರೆಕ್ಟಾಗಿ ಮಾರ್ಜಿನ್ಗೆ ಇದೆ ನೋಡಿ ಸ್ನೇಹಿತರೆ. ಇದು ನೆಕ್ ಕೂಡ ಅಷ್ಟೇ ಇದೆ, ಪರ್ಫೆಕ್ಟ್ ಆಗಿದೆಯಾ ನೋಡಿ. ಇದು 1.5 ಇಂಚ್ ಎಕ್ಸ್ಟ್ರಾ ಇರೋದೇ ಸ್ನೇಹಿತರೆ. ಇದು ಮಾರ್ಜಿನಲ್ಲಿ ಹೋಗ್ಬಿಡುತ್ತೆ ನೋಡಿ. ಇಲ್ಲಿ ನೆಕ್ ಹತ್ರ ಕೂಡ ನೆಕ್ ಪಾಯಿಂಟ್ ಕೂಡ ಕರೆಕ್ಟಾಗಿ ಶೋಲ್ಡ್ ಪಾಯಿಂಟ್ಗೆ ಬಂದಿದೆ ಹೌದಾ. ಇದನ್ನ ಅಗಲನೂ ಕೂಡ ಇಲ್ಲೇ ಮಾರ್ಕ್ ಮಾಡ್ಕೊಂಬಿಡೋಣ ಸ್ನೇಹಿತರೆ. ನೋಡಿ ಅಗಲ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ರಿ. ನೋಡಿ ಇದು 2.25 ಬರುತ್ತೆ ಸ್ನೇಹಿತರೆ. ನೋಡಿ ಇಲ್ಲೇ ಕೂಡ ಇದು ಹೆಂಗಿದೆಯೋ ಹಾಗೆ ರೌಂಡ್ ಶೇಪಲ್ಲಿ ಬೇಕಾದ್ರೆ ಮಾರ್ಕ್ ಮಾಡ್ಕೋಬೋದು, ಬೇಡ ಅಂದರೆ ನಂತರ ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ. ಹಾಗೆ ಸ್ನೇಹಿತರೆ ನೋಡಿ ಶೋಲ್ಡ್ರ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು. ಇದನ್ನ ಇಟ್ಕೊಂಡೆ ಶೋಲ್ಡ್ರ್ ಕೂಡ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ. ಇಲ್ಲಿದೆ ಶೋಲ್ಡ್ರ್ ಕೂಡ ಇಲ್ಲಿಗಿದೆ ಸ್ನೇಹಿತರೆ. ನೋಡಿ ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ ಪ್ರತಿಯೊಂದು ಕೂಡ ಈ ಥರ ಬ್ಲೌಸ್ ಇಟ್ಟಾಗ ನಾವು ಟಕ್ಸ್ ಪಾಯಿಂಟ್ ನೋಡಿ ಇಲ್ಲಿಗಿದೆ. ಈ ಬ್ಲೌಸಲ್ಲಿ ಎಲ್ಲಿಗಿದೆಯೋ ಟಕ್ಸ್ ಇಲ್ಲಿಗೆ ನಾವು ಟಕ್ಸ್ ಪಾಯಿಂಟ್ ಮಾರ್ಕ್ ಮಾಡ್ಕೋಬೋದು. ಹಾಗೆ ಎಂಡ್ ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ. ಆಮೇಲೆ ಮೇನ್ ಡಾಟ್ ಕೂಡ ಮಾರ್ಕ್ ಮಾಡ್ಕೋಬೋದು ನೋಡಿ. ಮೇನ್ ಡಾಟ್ ಕೂಡ ಮಾರ್ಕ್ ಮಾಡ್ಕೊತೀನಿ. ಹಾಗೆ ಬೆಲ್ಟ್ ಕೂಡ ಎಲ್ಲಿವರೆಗೂ ಇದೆಯೋ ಅಲ್ಲಿಗೆ ಸ್ನೇಹಿತರೆ ನೋಡಿ. ಇದು ಇವಾಗ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಡಾಟ್ ಪಾಯಿಂಟ್ ಮಾರ್ಕ್ ಮಾಡಿದ್ರೆ ಸಾಕು, ನಂತರ ಕಟ್ ಮಾರ್ಕ್ ಮಾಡ್ಕೊಳ್ಳೋಣ ಬೆಲ್ಟಿಂದೆಲ್ಲ ಸ್ನೇಹಿತರೆ. ನೋಡಿ ಇವಾಗ ನಮಗೆ ಶೋಲ್ಡರ್ ಸಿಕ್ತು, ಹಾಗೆ ನೆಕ್ ಸಿಕ್ತು, ಎರಡನ್ನೂ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ನಾವು ನೆಕ್ ಕೂಡ ಮಾರ್ಕ್ ಮಾಡ್ಕೊತ ಇದ್ದೀನಿ. ಸ್ನೇಹಿತರೆ ನೋಡಿ ಚೆಸ್ಟ್ ಮೆಜರ್ಮೆಂಟು ನಮಗೆ 9.25 ರೆಡಿ ಇದೆ ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ನಾವು ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ 9.25 ರೆಡಿ ಇದೆ. ಅದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಿ ನಾವು 10.25 ಮಾಡ್ಕೊಂಡಿದ್ದೀವಿ ನೋಡಿ. 10.25ಗೆ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಕೆಳಗಡೆ ನಾವೇನು ಮೆಜರ್ಮೆಂಟ್ ತಗೊಳೋದು ಬೇಡ. ಇದು ನೋಡಿ ಸ್ಟ್ರೈಟ್ ನಾವು 1.5 ಇಂಚೆ ಬಿಟ್ಟರೆ ಸಾಕಾಗುತ್ತೆ. ನಾನು ನಿಮಗೆ ಸ್ಟಿಚ್ ಮಾಡಿ ಕೂಡ ತೋರಿಸ್ತೀನಿ ಈ ಬ್ಲೌಸನ್ನು ಕರೆಕ್ಟಾಗಿ ಅಳತೆ ಬ್ಲೌಸ್ ಪ್ರಕಾರ ಇದೆಯೋ ಇಲ್ಲೋ ಅಂತೇಳಿ ನೋಡಿ. ಇದು ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಬಂತು. ಸೊಂಟದ ಕೂಡ ನಾವು ಮೆಜರ್ಮೆಂಟ್ ನೋಡೋದೇ ಬೇಡ ಸ್ನೇಹಿತರೆ. ಇದರಲ್ಲಿ ಪಕ್ಕ ಅಕ್ಯುರೆನ್ಸಿಯಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾವು ಆರ್ಮೋಲು ಯಾವ ರೀತಿ ಕಂಡುಹಿಡಿಯೋದು ಅಂದರೆ ನೋಡಿ ಇಲ್ಲಿ 1.5 ಇಂಚಿನ ಮಾರ್ಕ್ ಮಾಡ್ಕೊಂಡಿವಿ ಸ್ನೇಹಿತರೆ. ಇದು 13.5 ಪಾಯಿಂಟು ನೋಡಿ. ಇದನ್ನು ಅಳತೆ ಬ್ಲೌಸನ್ನು ಈ ಥರ ಕೆಳಗಡೆಯಿಂದ ಇಟ್ಕೊಂಡು ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಬಿಡಿ ನೋಡಿ. ಇಲ್ಲಿಗಿದೆ ಆರ್ಮೋಲ್. ಇದು ಅರ್ಧ ಇಂಚು ಮಾರ್ಜಿನ್ನು ನೋಡಿ. ಇದಕ್ಕೆ ಒಂದು ಲೈನ್ ಹಾಕಂತ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಇದೇ ಶೇಪಲ್ಲಿ ಆರ್ಮೋಲ್ ಇದೆ ಇವ್ರದ್ದು. ನಾನು ನಿಮಗೆ ಫ್ರಂಟ್ ಆರ್ಮೋಲ್ ಶೇಪನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ. ಇದು ಫ್ರಂಟ್ ಆರ್ಮೋಲ್ ಶೇಪು. ಇದರಲ್ಲೇ ಬ್ಯಾಕ್ ಆರ್ಮೋಲ್ ಶೇಪನ್ನು ಕೂಡ ಮಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ. ಒಂದು ಕಚ್ಚಾ ಬ್ಲೌಸಲ್ಲಿ ನೀವು ಕಟ್ ಮಾಡಿ ನೋಡಿ. ಇದನ್ನು ಹೊಸಬ್ರಾಗಿದ್ದರೆ ದಯವಿಟ್ಟು ನಂತರ ನೀವು ಸ್ಟಿಚ್ ಮಾಡಿ ಆನಂತರ ಕಟ್ ಮಾಡಿ ನೋಡಿ. ಇದು ಡಾಟ್ ಪಾಯಿಂಟು ಎಲ್ಲಿಗಿದೆಯೋ ಅಲ್ಲಿಗೆ ಡಾಟ್ ಪಾಯಿಂಟನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಬೆಲ್ಟ್ ಕೂಡ ಮಾರ್ಕ್ ಮಾಡ್ಕೊತೀನಿ. ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ನಾವು ಹಾಗೆ ಕೂಡ ಮಾರ್ಕ್ ಮಾಡ್ಕೋಬೋದು. ತುಂಬ ಸಿಂಪಲ್ ನೋಡಿ. ಕೆಳಗಡೆಯಿಂದ ಹಿಡ್ಕೊಂಬಿಡಿ ಸ್ನೇಹಿತರೆ ಈ ಪಟ್ಟು ಬೆಲ್ಟನ್ನು ನೋಡಿ. ಕೆಳಗಡೆ ಅರ್ಧ ಇಂಚು ನೋಡಿ. ಇಲ್ಲಿ
ಸ್ನೇಹಿತರೆ ಇದು 1.5 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದು ಇಲ್ಲಿವರೆಗೂ ಇದೆ, ಅದಕ್ಕೆ ಅರ್ಧ ಇಂಚು ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ನೀವು ಬೆಲ್ಟ್ ಮಾರ್ಕ್ ಮಾಡ್ಕೊಂಬಿಡಿ. ಬೆಲ್ಟನ್ನು ಕೂಡ ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು ನೋಡಿ ಇಲ್ಲಿ. ಸ್ನೇಹಿತರೆ ನೋಡಿ ನಾವು ಸ್ಟಾರ್ಟಿಂಗ್ ಇದೇ ಮೆಥಡಲ್ಲೇ ಕಲ್ತದ್ದು, ನಂತರ ನೋಡಿ ಇದ್ರ ಮೇಲೆ ನಮಗೆ ಐಡಿಯಾಸ್ ಮೇಲೆ ಸ್ನೇಹಿತರೆ ನೋಡಿ ಇಲ್ಲಿ ಬೆಲ್ಟು ಇಲ್ಲಿ ಉರ್ಗಿದೆ, ಅರ್ಧ ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಮಾರ್ಜಿನ್ ಎಲ್ಲ ತಗೊಂಡಿದ್ದೀವಿ ಸ್ನೇಹಿತರೆ, ನಾವು ಬೆಲ್ಟಿಗೆ ಮಾತ್ರ ಮಾರ್ಜಿನ್ ತಗೊಂತಿದ್ದೀನಿ ಅಷ್ಟೇ ಇವಾಗ. ಹಾಗೆ ನೋಡಿ ಇಲ್ಲಿ ಕೂಡ ಎಷ್ಟಕ್ಕಿದೆಯೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಬೆಲ್ಟನ್ನು. ನೋಡಿ ಇಲ್ಲಿಗಿದೆ ಅರ್ಧ ಇಂಚು ಮೇಲಕ್ಕೆ. ಸ್ನೇಹಿತರೆ ನೋಡಿ ಇಲ್ಲಿಗೆ ಅರ್ಧ ಇಂಚು ಮಾರ್ಜಿನ್ ಸೇರಿಸಿ ಕೂಡ ತಗೊಂಡಿದ್ದೀನಿ. ಮಾರ್ಜಿನ್ ಏನು ಕೌಂಟ್ ಮಾಡೋದು ಬೇಡ ಸ್ನೇಹಿತರೆ, ನೋಡಿ ಬೆಲ್ಟಿಗೆ ಮಾತ್ರ ನಾವು ಸೇಪ್ ಮಾಡಲಿಕ್ಕೋಸ್ಕರ ಮಾರ್ಜಿನ್ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ ಈ ಥರ ಸೇಪಲ್ಲಿ ಇದನ್ನು ಬೆಲ್ಟನ್ನು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಖಂಡಿತ ಟ್ರೈ ಮಾಡಿ, ಇದು ಬೆಸ್ಟ್ ಐಡಿಯಾ. ಬೇಕಾದರೆ ನೀವು ಟ್ರೈ ಮಾಡಿ. ನಾವು ಏನಕ್ಕಂದರೆ ಇದೇ ಸ್ಟಾರ್ಟಿಂಗ್ ನಾವು ಇದೇ ರೀತಿಯೇ ಕಟಿಂಗ್ ಮಾಡಿರೋದು ಬ್ಲೌಸ್ ಕೂಡ. ಹೊಸಬ್ರು ಆದರೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ನೋಡಿ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ. ಇದು ಕೂಡ ನೋಡಿ 2.25 ಇಂಚ್ ಇಡ್ತಾ ಇದ್ದೀನಿ. ಅಳತೆ ಬ್ಲೌಸ್ ಪ್ರಕಾರನೇ ಡಾಟ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ನಾವು ಬ್ಯಾಕ್ ಸೈಡ್ ಏನು ಹೋಗಿಲ್ಲ ಇನ್ನು, ನಿಮಗೆ ನಂತರ ತೋರಿಸ್ತೀನಿ ನಾನು ನಿಮಗೆ ಬ್ಯಾಕ್ ಸೈಡ್ ಹೆಂಗೆ ಬರುತ್ತೆ ಅಂತೇಳಿ. ನೀವು ಫ್ರಂಟ್ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಫ್ರಂಟ್ ಜೊತೆಗೆ ಬ್ಯಾಕು ಕೂಡ ನಮಗೆ ಮಾರ್ಕ್ ಆಗಿರುತ್ತೆ ಸ್ನೇಹಿತರೆ. ತೋರಿಸ್ಬಿಡ್ತೀನಿ ನಾನು ನಿಮಗೆ. ನೋಡಿ ಇಲ್ಲಿ ಬೇಕಾದರೆ ಇದು ಸೆಂಟರ್ ಟಕ್ಸ್ಗೆ ಒಂದು ಟಕ್ಸ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಆರ್ಮೋಲ್ ಶೇಪಲ್ಲಿ ಕೂಡ ಒಂದು ಟಕ್ಸ್ ಬರುತ್ತೆ ಸ್ನೇಹಿತರೆ. ಹಾಗೆ ನೋಡಿ ಇದು 2 ಸೆಂಟ್ರಿಗೆ ಟಕ್ಸ್ ಬರುತ್ತೆ ಸ್ನೇಹಿತರೆ. ಇದು ನೋಡಿ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಾಗೆ ಟಕ್ಸ್ ಬರುತ್ತೆ ಸ್ನೇಹಿತರೆ, ಒಂದು ಸ್ವಲ್ಪನೂ ಚೇಂಜ್ ಆಗಲ್ಲ ನೋಡಿ ಈ ಥರ ಕಟಿಂಗ್ ಮಾಡೋದ್ರಿಂದ ಸ್ನೇಹಿತರೆ. ಇವಾಗ ಬ್ಯಾಕ್ ಸೈಡ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ನಾವು ಬ್ಯಾಕ್ ಸೈಡ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ, 13.5 ಇಂಚ್ ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊತಿದ್ದೀನಿ, ಇಲ್ಲಿಗಿದೆ ಸೇಮ್ ನೋಡಿ ಆ್ಯಸ್ ಇಟ್ ಈಸ್ ಹಿಂಗೆ ಮಾರ್ಕ್ ಮಾಡ್ಕೊಂಬಿಡಿ ಸ್ನೇಹಿತರೆ. ಇದಕ್ಕೆ ಒಂದು ಲೈನ್ ಹಾಕೊಳ್ಳಿ ನೋಡಿ. ಇದು ಎಕ್ಸ್ಟ್ರಾ ನೀವು ಎಷ್ಟು ಬೇಕಾದರೂ ಬಿಟ್ಕೋಬೋದು ನೋಡಿ. ಇದು ಎಕ್ಸ್ಟ್ರಾ ಇದ್ದರೆ ಜಾಸ್ತಿ ಬಿಟ್ಕೊಳ್ರಿ ನೋಡಿ. ಇದು ನಾನು ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡಿಬಿಡ್ತೀನಿ ಸ್ನೇಹಿತರೆ. ನೋಡಿ ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು ನೋಡಿ ಸ್ನೇಹಿತರೆ. ಇವಾಗ ಬ್ಯಾಕ್ ನಾವು ನೆಕ್ಕನ್ನು ಕೂಡ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ನಾನು ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ನೋಡಿ ಇವಾಗ ಬ್ಲೌಸಲ್ಲಿ ಬ್ಯಾಕು ಫ್ರಂಟು ಎರಡನ್ನೂ ಕೂಡ ಮಾರ್ಕಿಂಗ್ ಒಂದೇ ಸಾರಿ ನಾವು ಮಾಡಿದ್ದೀವಿ ನೋಡಿ. ಕೆಳಗಡೆ ನಾವು ಬ್ಲೌಸನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸೆಂಟ್ರಿಗೆ ನೋಡಿ. ಇಲ್ಲಿಂದ ಮೇಲ್ಗಡೆಗೆ 1/4 ಇಂಚ್ ಎಕ್ಸ್ಟ್ರಾ ಮಾರ್ಜಿನಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ಬ್ಯಾಕ್ ನೆಕ್ಕು. ಇದನ್ನು ಬೇಕಾದರೆ ನೀವು ಸೇಪ್ ಎಷ್ಟಾದರೂ ಮಾರ್ಕ್ ಮಾಡ್ಕೋಬೋದು. ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಕಟ್ ಮಾಡೋಣ ನೋಡಿ. ಇದು ಫ್ರಂಟ್ ಆರ್ಮೋಲ್, ಇದು ಬ್ಯಾಕ್ ಆರ್ಮೋಲ್ ಶೇಪು. ಮೊದಲಿಗೆ ಬ್ಯಾಕ್ ಆರ್ಮೋಲ್ ಶೇಪನ್ನು ಕಟ್ ಮಾಡ್ತಿದ್ದೀನಿ ನೋಡಿ ನಾನು. ಸ್ನೇಹಿತರೆ ನೋಡಿ ಹೊಸಬ್ರಿಗೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇದು. ಬೇಕಾದರೆ ನೀವು ಟ್ರೈ ಮಾಡಿ. ಬೇರೆ ಒಂದು ಸಾದಾ ಬ್ಲೌಸ್ ತಗೊಂಡು ದಯವಿಟ್ಟು ಇದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ವೇರ್ ಮಾಡಿ ನಂತರ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕಟಿಂಗ್ ಸರಿ ಇದೆಯೋ ಇಲ್ವೋ ಅಂತೇಳಿ. ನೋಡಿ ಇವಾಗ ಬೆಲ್ಟನ್ನು ಕೂಡ ಕಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೋಡಿ ಬೆಲ್ಟು ದೊಡ್ಡದಾಯ್ತು. ಇದು ದೊಡ್ಡದು ಏನಕ್ಕಾಗುತ್ತೆ ಅಂದರೆ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ನಾವು ಟಕ್ಸ್ ಹಿಡಿತೀವಲ್ಲ, ಟಕ್ಸ್ ಹಿಡಿದಾಗ ಕಡಿಮೆ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ. 1-2 ಇಂಚಿನಷ್ಟು ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಇದು ಬೆಲ್ಟ್ ಆಯಿತು ಸ್ನೇಹಿತರೆ. ನೋಡಿ ಇವಾಗ ಇಲ್ಲಿಗೆ ಟಕ್ಸ್ ಪಾಯಿಂಟ್ ಕೂಡ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪು, ಇದು ಬ್ಯಾಕ್ ಆರ್ಮೋಲ್ ಶೇಪು ಎರಡನ್ನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಇವಾಗ ನೆಕ್ ನೋಡಿ ಎರಡನ್ನೂ ಇಲ್ಲಿವರೆಗೂ ಕಟ್ ಮಾಡ್ಕೊತೀನಿ. ಇವಾಗ ಫ್ರಂಟ್ ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸ್ನೇಹಿತರೆ. ನೋಡಿ ಇದು ಫ್ರಂಟ್ ಆರ್ಮೋಲ್ ಶೇಪು. ನೀವು ಬ್ಯಾಕ್ ಶೇಪನ್ನು ಯಾವ ಥರ ಬೇಕಾದರೂ ಡಿಸೈನ್ ಮಾಡ್ಕೊಂಡಾದರೂ ಕಟ್ ಮಾಡ್ಕೋಬೋದು, ಹೆಂಗಾದರೂ ಕಟ್ ಮಾಡ್ಕೋಬೋದು. ಇದನ್ನು ಕೂಡ ನಾನು ರೌಂಡ್ ಶೇಪಲ್ಲೇ ಕಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಇದು ಬ್ಲೌಸ್ ಕಟ್ಟಿಂಗ್ ಆಯಿತು. ಬಾಡಿ ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ನಾನು ನಿಮ್ಗೆ ಅಳತೆ ಬ್ಲೌಸಲ್ಲಿ ತೋರಿಸ್ಬಿಡ್ತೀನಿ ಸ್ನೇಹಿತರೆ. ಆರ್ಮೋಲ್ ಎಲ್ಲ ಎಷ್ಟು ಕರೆಕ್ಟಾಗಿದೆ ಅಂತೇಳಿ ಎಕ್ಸಾಕ್ಟಾಗಿ ಇದೆಯೋ ಇಲ್ವೋ ಅಂತ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಅಳತೆ ಬ್ಲೌಸ್ ತಗೊಂಡಿದ್ದೀನಿ ನೋಡಿ. ಇದು ಆರ್ಮೋಲ್ ಶೇಪು ಸ್ನೇಹಿತರೆ. ನೋಡಿ ನೀಟಾಗಿ ನಾವು ಮಾರ್ಜಿನಿಂದ ಹಿಡ್ಕೊತಾ ಇದ್ದೀವಿ ನೋಡಿ. ಇಲ್ಲಿಂದ ಮಾರ್ಜಿನಿಂದ ಇಟ್ಟಿದ್ದೀನಿ ನೋಡಿ. ಕೆಳಗಡೆಗೆ ಕೂಡ ಮಾರ್ಜಿನ್ ಬಿಟ್ಟು ಹಿಡಿತಾ ಇದ್ದೀನಿ ಇಲ್ಲಿ ಕೂಡ
ನೋಡಿ ಸರಿ ಬರ್ತಿದೆ ಸ್ನೇಹಿತರೆ. ನೋಡಿ ಇಲ್ಲಿ ಫ್ರಂಟಲ್ಲಿ ಒಂದು ಟಕ್ಸ್ ಬರುತ್ತೆ, ಅದು ಕಡಿಮೆ ಆಗುತ್ತೆ ಸ್ನೇಹಿತರೆ. ನೋಡಿ ಇನ್ನು ನೋಡಿ ಇಲ್ಲಿ ಟಕ್ಸ್ ಬರುತ್ತೆ ಒಂದು, ನೋಡಿ ಸರಿಗಿದೆ ಸ್ನೇಹಿತರೆ. ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ. ನೋಡಿ ದಯವಿಟ್ಟು ಈ ಥರ ಕಟಿಂಗ್ ಟ್ರೈ ಮಾಡಿ, ನೀವು ಖಂಡಿತ ನೀವು ಸಕ್ಸಸ್ ಕಾಣ್ತೀರ ಇದರಲ್ಲಿ. ಇವಾಗ ನೋಡಿ ಸ್ಲೀವ್ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಇದನ್ನು ಸಾದಾ ಬ್ಲೌಸ್ ಆಗಿರೋದ್ರಿಂದ ನಾನು 1 ಇಂಚು ಪಟ್ಟಿ ಮಾರ್ಕಿಂಗ್ಗೋಸ್ಕರ ನೋಡಿ ಇಲ್ಲಿ ಹೆಮ್ಮಿಂಗ್ ಮಾಡಲಿಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. 1 ಇಂಚು. ಜಾಸ್ತಿ ಬೇಕಂದರೆ ಜಾಸ್ತಿ ಬಿಡಿ, ಕಡಿಮೆ ಬೇಕಂದರೆ ಕಡಿಮೆ ಬಿಡಿ. ಇದು ನಿಮ್ಮ ಚಾಯ್ಸು ಅಥವಾ ಅವ್ರ ಕಸ್ಟಮರ್ ಚಾಯ್ಸು. ಇವಾಗ ನೋಡಿ ಆ್ಯಸ್ ಇಟ್ ಈಸ್ ಸ್ಲೀವ್ ಯಾವ ರೀತಿ ಇದೆಯೋ ಅದೇ ರೀತಿ ಇಟ್ಟು ನಾವು ಇದನ್ನು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಳತೆ ಬ್ಲೌಸ್ ಪ್ರಕಾರನೇ ಎಕ್ಸಾಕ್ಟಾಗಿ ಹೊಲಿಬೇಕಂದ್ರೆ ದಯವಿಟ್ಟು ಈ ಕಟಿಂಗ್ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ ನೀವು ಒಂದು 10 ರೂಪಾಯಿ ಪೀಸು ಅಥವಾ 20 ರೂಪಾಯಿ ಪೀಸ್ ಸಿಗುತ್ತೆ ಲೈನಿಂಗ್ ಪೀಸು. ಅದರಲ್ಲಿ ಹೊಸಬರಾಗಿದ್ದರೆ ದಯವಿಟ್ಟು ಈ ಥರ ಕಟಿಂಗ್ ಟ್ರೈ ಮಾಡಿ. ನಾವು ಕೂಡ ಇದನ್ನು ಸ್ಟಾರ್ಟಿಂಗಲ್ಲೇ ಇದೇ ಥರನೇ ನಾವು ಕಲ್ತಿದ್ದು. ಹಾಗಾಗಿ ನೋಡಿ ಈಗ ಚೇಂಜಸ್ ಮಾಡ್ಕೊಂಡಿದ್ದೀವಿ. ಏನಂದರೆ ಸ್ವಲ್ಪ ಐಡಿಯಾಸ್ ಬರುತ್ತೆ ಸ್ನೇಹಿತರೆ. ಕಲಿತಾ ಎಲ್ಲರಿಗೂ ಐಡಿಯಾ ಬರುತ್ತೆ. ನೋಡಿ ಸ್ಲೀವ್ ಯಾವ ರೀತಿ ಇದೆಯೋ ಅದೇ ರೀತಿಯೇ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾರ್ಜಿನ್ ಸೇರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ. ಇದು ನೀವು ಎಷ್ಟು ಬಿಟ್ಟಿರ್ತೀರ ಬಾಡೀಲಿ ಅಷ್ಟೇ ಬಿಡಿ. ನೋಡಿ ಆರ್ಮೋಲ್ ಶೇಪು, ಸ್ಲೀವ್ ಆರ್ಮೋಲ್ ಶೇಪನ್ನು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಇದ್ದು ಕಟಿಂಗ್ ವಿಡಿಯೋ ಬೇಕಂದ್ರೆ, ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ ನೋಡಿ ಇವಾಗ ಫ್ರಂಟ್ ಶೇಪನ್ನು ಕಟ್ ಮಾಡ್ತಿದ್ದೀನಿ. ದಯವಿಟ್ಟು ಸ್ನೇಹಿತರೆ ನೋಡಿ ಈ ಥರ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸರಿ ಬರುತ್ತಾ ಇಲ್ವ ಅಂತ ಖಂಡಿತ ಹೇಳ್ಬೇಕು ನೀವು. ನಾನು ತುಂಬ ವರ್ಷದಿಂದ ಇದೇ ಥರ ಸ್ಟಿಚ್ ಮಾಡ್ತಿದ್ದೀನಿ, ಬಟ್ ಇವಾಗೆಲ್ಲ ಚೇಂಜ್ ಮಾಡ್ಕೊಂಡಿದ್ದೀನಿ ಅಪ್ಡೇಟ್ ಆಗೋದಂಗೆಲ್ಲ. ನೋಡಿ ವಿಡಿಯೋ ನೋಡಲಿಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.